ಒಂದು ಕಾಡಿನಲ್ಲಿ ಒಂದು ಕಾಗೆ ವಾಸಿಸುತ್ತಿತ್ತು. ಅದು ಪ್ರತಿದಿನ ಕನ್ನಡಿಯಲ್ಲಿ ತನ್ನನ್ನು ತಾನು ನೋಡಿಕೊಳ್ಳುತ್ತಾ ನಾನು ಎಷ್ಟು ಕಪ್ಪಾಗಿದ್ದೇನೆ ಎಂದು ಬೇಸರದಿಂದ ಹೇಳಿಕೊಳ್ಳುತ್ತಿತ್ತು. ನನ್ನ ಧ್ವನಿಯೂ ಕರ್ಕಶವಾಗಿದೆ, ಜನರು ನನ್ನನ್ನು ನೋಡಲು ಇಷ್ಟಪಡುವುದಿಲ್ಲ, ಯಾರೂ ನನ್ನನ್ನು ಹೊಗಳುವುದಿಲ್ಲ. ಒಂದು ದಿನ ಅದು ದುಃಖದಿಂದ ಹಂಸದ ಬಳಿ ಹೋಯಿತು. ಹಂಸಕ್ಕೆ ಹೋಗಿ ಹೇಳಿತು, ಹಂಸ ಅಣ್ಣ, ನೀನು ಎಷ್ಟು ಸುಂದರವಾಗಿದ್ದೀಯ, ನಿನ್ನ ಬಿಳಿ ಬಣ್ಣ, ಅದ್ಭುತವಾದ ಸರೋವರದಂತಹ ನಿನ್ನ ಜೀವನ ಎಷ್ಟು ಶಾಂತವಾಗಿದೆ, ನಾನು ನಿನ್ನಂತೆಯೇ ಇರಬೇಕಿತ್ತು. ಹಂಸ ನಕ್ಕು ಹೀಗೆ ಹೇಳಿತು, ನನ್ನ ಜೀವನ ಶಾಂತವಾಗಿದೆ ಎಂದು ನಿನಗೆ ಯಾರು ಹೇಳಿದರು? ನನ್ನ ಜೀವನದಲ್ಲಿ ಸ್ವಲ್ಪವೂ ಶಾಂತಿಯಿಲ್ಲ. ಹೊರಗಿನಿಂದ ನೋಡಲು ನಾನು ನೀರಿನಲ್ಲಿ ಎಷ್ಟು ಅದ್ಭುತವಾಗಿ ಈಜುತ್ತಿದ್ದೇನೆ ಎಂದು ನಿನಗೆ ಅನ್ನಿಸಬಹುದು, ಆದರೆ ಆ ನೀರಿನ ಆಳದಲ್ಲಿ ಈಜಲು ನಾನು ಎಷ್ಟು ಕೈಕಾಲು ಬಡಿಯಬೇಕು ಎಂಬುದು ನನಗೆ ಮಾತ್ರ ಗೊತ್ತು. ಹೊರಗಿನಿಂದ ನಾನು ನಿನಗೆ ಶಾಂತವಾಗಿ ಕಾಣುತ್ತೇನೆ, ಆದರೆ ನನ್ನೊಳಗಿರುವ ಚಂಡಮಾರುತವನ್ನು ಯಾರೂ ನೋಡಲು ಸಾಧ್ಯವಿಲ್ಲ. ಮತ್ತು ನೀನು ಹೇಳುತ್ತಿರುವ ಬಣ್ಣದ ಬಗ್ಗೆ ಹೇಳುವುದಾದರೆ, ಬಿಳಿ ಕೂಡ ಒಂದು ಬಣ್ಣವೇ? ಅದು ಸಾವಿನ ನಂತರದ ಸಂಕೇತವಾಗಿದೆ. ಆಗ ಕಾಗೆ ಕೇಳಿತು, ಹಾಗಾದರೆ ನೀನು ನಿನ್ನ ಈ ಜೀವನದಿಂದ ಸಂತೋಷವಾಗಿಲ್ಲವೇ? ಹಂಸ ಉತ್ತರಿಸಿತು, ಖಂಡಿತ ಇಲ್ಲ. ಜೀವನವಿದ್ದರೆ ಅದು ನವಿಲಿನಂತಿರಬೇಕು. ಅದರ ಬಣ್ಣವನ್ನು ನೋಡಿದರೇನೆ ಮನಸ್ಸಿಗೆ ಸಂತೋಷವಾಗುತ್ತದೆ. ಅವರಿಬ್ಬರೂ ಸೇರಿ ನವಿಲಿನ ಬಳಿ ಹೋದರು. ಅವರು ಹೇಳಿದರು, ನವಿಲಣ್ಣ, ದೇವರ ಅಸೀಮ ಕೃಪೆ ನಿನ್ನ ಮೇಲಿದೆ. ನಿನಗೆ ಎಂತಹ ಜೀವನವನ್ನು ಕೊಟ್ಟಿದ್ದಾನೆ. ಪ್ರಕೃತಿಯು ನಿನ್ನ ಪ್ರತಿಯೊಂದು ಅಂಗವನ್ನು ಬಹಳ ಬಿಳುವಿನಿಂದ, ಪ್ರೀತಿಯಿಂದ ಸೃಷ್ಟಿಸಿದೆ. ನಿನ್ನ ಧ್ವನಿ ಎಂತಹುದು. ಜನರು ನಿನ್ನ ಧ್ವನಿಯನ್ನು ಕೇಳಲು ಹಂಬಲಿಸುತ್ತಾರೆ. ನಿನ್ನ ಗರಿಗಳು ಎಷ್ಟೊಂದು ಸುಂದರವಾಗಿವೆ. ನೀನು ನಿನ್ನ ಗರಿಗಳನ್ನು ಬಿಚ್ಚಿಡುವುದನ್ನು ನೋಡಲು ಜನರು ಗಂಟೆಗಟ್ಟಲೆ ಕಾಯುತ್ತಾರೆ. ನಿನ್ನ ಫೋಟೋಗಳನ್ನು ತೆಗೆಯಲು ಜನರು ಹಾತೊರೆಯುತ್ತಾರೆ. ಮತ್ತು ನಿನಗೆ ಈ ರಾಷ್ಟ್ರೀಯ ಪಕ್ಷಿಯ ಸ್ಥಾನಮಾನ ಕೂಡ ಸಿಕ್ಕಿದೆ. ನಿನ್ನದು ಬಹಳ ನೆಮ್ಮದಿಯ ಜೀವನ. ನವಿಲು ತನ್ನ ಕಣ್ಣುಗಳಲ್ಲಿ ನೀರು ತುಂಬಿಕೊಂಡು ಹೇಳಿತು, ನನ್ನ ಜೀವನ ಬಹಳ ನೆಮ್ಮದಿಯಿಂದ ಕೂಡಿದೆ ಎಂದು ಯಾರು ಹೇಳಿದರು? ಪ್ರತಿ ಕ್ಷಣವೂ ಸಾವು ನನ್ನ ತಲೆಯ ಮೇಲೆ ಸುಲಿದಾಡುವ ಇದು ಕೂಡ ಒಂದು ಜೀವನವೇ? ಮತ್ತು ನೀವು ಮಾತನಾಡುತ್ತಿರುವ ಆ ಗರಿಗಳೇ ನನ್ನ ಜೀವನದ ಅತಿ ದೊಡ್ಡ ದುಃಖ. ಯಾವ ಕಾಡು ಪ್ರಾಣಿ ನನ್ನ ಮೇಲೆ ಯಾವಾಗ ದಾಳಿ ಮಾಡುತ್ತದೋ ಎಂದು ಭಯ. ನನ್ನ ಪ್ರಾಣ ಯಾವಾಗ ಹೋಗುತ್ತದೋ ಎಂದು ನಾನು ಪ್ರತಿ ಕ್ಷಣವೂ ಎಚ್ಚರದಿಂದಿರಬೇಕು. ನಾನು ನೆಮ್ಮದಿಯಿಂದ ಕೂರಲು, ಮನಗಲು ಅಥವಾ ತಿನ್ನಲು ಸಾಧ್ಯವಿಲ್ಲ. ಆದರೆ ನೀವು ನೆಮ್ಮದಿಯ ಬಗ್ಗೆ ಮಾತನಾಡುತ್ತಿದ್ದೀರಿ. ಜೀವನವಿದ್ದರೆ ಕಾಗೆಯೇ ಅದು ನಿನ್ನಂತಿರಬೇಕು. ನೀನು ಎಷ್ಟು ಅದ್ಭುತವಾದ ಜೀವನವನ್ನು ನಡೆಸುತ್ತಿದ್ದೀಯಾ. ನಿನಗೆ ಯಾವುದೇ ಟೆನ್ಷನ್ ಇಲ್ಲ, ಆರಾಮಾಗಿ ಹಾರಾಡುತ್ತೀಯ. ನಿನಗೆ ಎಲ್ಲಿ ಇಷ್ಟವೋ ಅಲ್ಲಿ ಕೂರುತ್ತೀಯ. ನಿನ್ನ ಜೀವನಕ್ಕೆ ಯಾವುದೇ ಅಪಾಯವಿಲ್ಲ. ಕಥೆಯ ನೀತಿ: ಈ ಪ್ರಪಂಚದಲ್ಲಿ ಯಾರೂ ಸಂಪೂರ್ಣ ಸುಖಿಯಾಗಿಲ್ಲ. ಪ್ರತಿಯೊಬ್ಬ ಮನುಷ್ಯನು ತನ್ನದೇ ಆದ ದುಃಖವನ್ನು ನೆನೆದು ದುಃಖಿತನಾಗಿದ್ದಾನೆ. ಆದ್ದರಿಂದ ಬೇರೆಯವರ ಸಂತೋಷವನ್ನು ನೋಡಿ ಎಂದಿಗೂ ನೀವೇ ದುಃಖಿತರಾಗಬೇಡಿ.